ಕಳೆದ 50 ವರ್ಷದಿಂದ ಅರಣ್ಯ ಪ್ರದೇಶದಲ್ಲಿ ವಾಸ್ತವ್ಯ ಇರುವ ದುರ್ಗಮ್ಮ ನಾಯ್ಕ್ ಎಂಬುವರ ಮನೆಯನ್ನ ಅರಣ್ಯ ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ. ಈ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಯಲ್ವಡಿ ಕವೂರ ಗ್ರಾಮದಲ್ಲಿ ಸಂಭವಿಸಿದ್ದು, ಪಂಚಾಯತ ವ್ಯಾಪ್ತಿಯ ಸೋಡಿಗದ್ದೆ ಎಂಬಲ್ಲಿ ಕಳೆದ 50 ವರ್ಷದಿಂದ ದುರ್ಗಮ್ಮ ಮನೆ ಕಟ್ಟಿಕೊಂಡು ವಾಸವಾಗಿದ್ದರು. ಇತ್ತೀಚೆಗೆ ಅದೇ ಜಾಗದಲ್ಲಿ ಹೊಸ ಮನೆಯನ್ನ ಕಟ್ಟುತ್ತಿದ್ರು. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಸರ್ಕಾರ ಒಂದು ಕಡೆ 50 ವರ್ಷದಿಂದ ವಾಸ್ತವ್ಯ ಇರುವ ಜಾಗವನ್ನ ಸಕ್ರಮ ಮಾಡೋದಾಗಿ ಹೇಳುತ್ತೆ. ಹೀಗಿರುವಾಗಲೂ ಅಲ್ಲಿನ ಅರಣ್ಯಾಧಿಕಾರಿಗಳು ಬಡವರ ಮನೆಯನ್ನ ಉರುಳಿಸುವ ಕೆಲಸಕ್ಕೆ ಮುಂದಾಗಿರುವುದು ಅತಿಕ್ರಮಣದಾರರ ವಿರೋಧಕ್ಕೆ ಕಾರಣವಾಗಿದೆ. ಫೋನ್ ಬರ್ತಿದ್ದ ಮನೆ ಹೇಳಿದಾರೆ ಇಲ್ಲೋ ನನಗೆ ದಿವಸ ಫೋನ್ ಮಾಡಿಬಿಟ್ಟು ನಿಮ್ ಕೈಲಿ ಆಗುತ್ತೆ ಇಲ್ಲ ಅಂತ ಕೇಳ್ತಾರೆ. ನಾವು ಬಳೆ ಹಾಕೊಂಡು ಕೂತಿದ್ದೇವ ಇಲ್ಲಿ. ನೀವು ಮಾಡ್ಸೋದಲ್ಲ, ನೀವೆಂತ ಮಾಡ್ಸೋದು? 3 ಜನ ಫೋನ್ ಮಾಡ್ತಾರೆ ನನಗೆ. ಹೋಗೋ ಮೇಲೋಗೋ, ಒಳಗ್ ಕಳ್ಸಿಲ್ಲ ಸ್ಟೇಷನ್ಗೆ. ಹೋಗೋ ಮೇಲ ಆ ಕಡೆ ಹೋಗು, ಕರ್ಕೊಂಡು ಹೋಗು. ಫೋನ್ ಬರ್ತಿದ್ದ ಮನೆ ಹೇಳಿದಾರೆ ಇಲ್ಲೋ ನನಗೆ ದಿವಸ ಫೋನ್ ಮಾಡಿಬಿಟ್ಟು ನಿಮ್ ಕೈಲಿ ಆಗುತ್ತೆ ಇಲ್ಲ ಅಂತ ಕೇಳ್ತಾರೆ. ನಾವು ಬಳೆ ಹಾಕೊಂಡು ಕೂತಿದ್ದೇವ ಇಲ್ಲಿ. ನೀವು ಮಾಡ್ಸೋದಲ್ಲ, ನೀವೆಂತ ಮಾಡ್ಸೋದು? ಯಾರಿಗೆ ಆಗ್ಲಿ ಈ ದೃಶ್ಯಗಳನ್ನ ನೋಡಿದ್ರೆ ಕರುಳು ಚುರ್ರು ಅಂತ ಅನ್ಸುತ್ತೆ. ಪಾಪ ಅಜ್ಜಿ ಎದೆ ಬಡ್ಕೊಂಡು ಅಳ್ತಾ ಇರೋದನ್ನ ನೋಡಿ ಕೂಡ ಆ ಅಧಿಕಾರಿಗಳಿಗೆ ಒಂದಿಷ್ಟು ಕರುಣೆ ಹುಟ್ಟಲಿಲ್ಲ ಅಂತಂದ್ರೆ ಅಲ್ಲಿ ನಾವು ಕೇಳಿಸ್ಕೋಬಹುದೇ. ನಾಟಕ ಮಾಡ್ತಿದ್ದಾರೆ. ನಾಟಕ ಮಾಡೋರು ಇವರು. ಬೆಂಗಳೂರಿನಲ್ಲಿ ರಾಜ ಕಾಲುವೆ ಒತ್ತುವರಿ ಮಾಡಿರುವವರನ್ನ ರಕ್ಷಣೆ ಮಾಡ್ತಾರೆ. ಅದರಲ್ಲಿ ಬಡವರ ಮನೆಗಳನ್ನ ಕೆಡವುತ್ತಾರೆ. ಯಾರ್ಯಾರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನ, ದೊಡ್ಡ ದೊಡ್ಡ ವೈದ್ಯಕೀಯ ಕಾಲೇಜುಗಳನ್ನ ಮತ್ತು ಮನೆಗಳನ್ನ ಕಟ್ಕೊಂಡಿದ್ದಾರೆ, ಅವ್ರ ತಂಟೆಗೆ ಹೋಗದೆ ವಾಪಸ್ ಬರ್ತಾರೆ. ಇವರು ಉತ್ತರ ಕುಮಾರನ ತುಂಡುಗಳು. ಹೀಗಾಗಿ ಬಡವರು ಯಾರಿರ್ತಾರೆ, ನಿರ್ಗತಿಕರು ಯಾರಿರ್ತಾರೆ, ಏನೋ ಕಷ್ಟಪಟ್ಟು ಒಂದ್ ಸಣ್ಣ ಮನೆ ಕಟ್ಕೊಳ್ಳೋಣ ಅಂತ ನಿಂತಿರ್ತಾರೆ, ಅವರ ಮನೆಗಳನ್ನ ಕೆಡವುತ್ತಾರೆ. ಇಂಥವ್ರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಸಚಿವರುಗಳು ಕೂಡ ಇರ್ತಾರೆ. ಈ ಒಂದು ದೃಶ್ಯ ಏನಿದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಅಜ್ಜಿಗೆ ನ್ಯಾಯ ಸಿಗಬೇಕು ಅಂತ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಅರಣ್ಯ ಅತಿಕ್ರಮಣದ ಹೆಸರಿನಲ್ಲಿ ನಿರ್ದಾಕ್ಷಿಣ್ಯವಾಗಿ ಒಡೆದು ಹಾಕಲಾಗಿದೆ. ಹಾಗಾದ್ರೆ ಅತಿಕ್ರಮ ಮಾಡಿಕೊಂಡಿರುವಂತಹ ದೊಡ್ಡವ್ರಿಗೊಂದು ನ್ಯಾಯ, ಬಡವರಿಗೆ ಇನ್ನೊಂಥರ ನ್ಯಾಯ. ಈ ತರ ಸರ್ಕಾರಗಳು ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ಕೇಳುತ್ತೆ ಆ ಅಜ್ಜಿಯ ಧ್ವನಿ? ಹಾಗಿದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಅನ್ನೋದಾದ್ರೆ ಯಾರು ರಾಜ ಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೋ ಬೆಂಗಳೂರಿನಲ್ಲಿ, ಅದು ಕೂಡ ರಾಜರಾಜೇಶ್ವರಿ ನಗರ ಆ ಭಾಗದಲ್ಲಿ, ಒಡೆದಾಕಿ ನೋಡೋಣ. ನಿಮ್ಗೆ ತಾಕತ್ತಿದ್ರೆ, ದಮ್ಮಿದ್ರೆ. ನಿಮ್ಗೆ ಅಷ್ಟೊಂದು ತಾಕತ್ತಿಲ್ಲ. ನಿಮ್ಮ ತಾಕತ್ತಿರೋದು ಬರೀ ಬಡವರ ಮೇಲೆ ಮತ್ತು ಕೈಲಾಗದವರ ಮೇಲೆ. ಹಾಗಾಗಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೆಯುತ್ತೆ. ಹೌದು, ಒಂದೇ ನ್ಯಾಯ ಅನ್ನೋದಾದ್ರೆ ದೊಡ್ಡವರ ಮನೆಗಳನ್ನ ಯಾಕೆ ಬಿಡ್ತಾ ಇಲ್ಲ? ಕೆರೆ ಒತ್ತುವರಿ ಸಮಿತಿಯನ್ನ ರಚನೆ ಮಾಡ್ತೀರಿ, ಮತ್ತೊಂದು ಕಡೆ ರಾಜ ಕಾಲುವೆ ಒತ್ತುವರಿಯನ್ನ ತೆರವು ಮಾಡ್ತೀನಿ ಅಂತ ದೊಡ್ಡದಾಗಿ ಫೋರ್ಸ್ ಕೊಡ್ತೀರಿ. ಆದ್ರೆ ಬಡವರ ಮನೆಗಳನ್ನ ಒಡೆದು ಹಾಕ್ತೀರಿ, ಶ್ರೀಮಂತರ ಮನೆಗಳನ್ನ ಮಾತ್ರ ಸೇಫ್ ಆಗಿ ನೋಡ್ಕೊಳ್ತೀರಿ. ಇಂತಹ ಅನ್ಯಾಯದ ವಿರುದ್ಧ ಯಾರಾದ್ರೂ ಕೂಗನ್ನ ಎತ್ತಿದ್ರೆ ಇವ್ರು ಆ ಏಜೆಂಟು ಈ ಏಜೆಂಟು ಅಂತ ನಮಗೊಂದು ಟ್ಯಾಗ್ ಲೈನ್ ಕಟ್ತೀರಿ. ಹೀಗಾಗಿ ಈ ತರದ ವಿಚಾರಗಳಲ್ಲಿ ಏನ್ ಮಾಡ್ತಿರ್ತಾರೆ ನಮ್ಮ ಸಚಿವರುಗಳು ಅಂತ. ರಮಾನಾಥ್
ರಮಾನಾಥ್ ರೈ ಅವರು ಉದ್ದುದ್ದ ಭಾಷಣ ಕೊಡ್ತೀರಾ, ರಾಮ ಅಲ್ಲ ಆ ದೇವ್ರು ಈ ದೇವ್ರು ಅಂತ. ಈ ಒಂದು ಅಜ್ಜಿಯ ಕೂಗು ತಮಗೆ ಕೇಳ್ತಾ ಇಲ್ವಾ? ಹೀಗಾಗಿ ಸಿದ್ದರಾಮಯ್ಯನವರು ಮತ್ತು ಅರಣ್ಯ ಸಚಿವ ರಮಾನಾಥ್ ರೈ ಅವರಿಗೆ ಈ ಧ್ವನಿ ಮುಟ್ಟುವವರೆಗೂ ಕೂಡ ಶೇರ್ ಮಾಡಿ ನ್ಯಾಯ ದೊರಕಿಸಿಕೊಡಿ ಅಂತ ಫೇಸ್ಬುಕ್ ಪೋಸ್ಟ್ ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಭಟ್ಕಳದಲ್ಲಿ ಬಡವರೊಬ್ಬರ ಮನೆಯನ್ನ ಕೆಡುತ್ತಾ ಇರುವಂತಹ ದೃಶ್ಯ ಇಡೀ ಕರ್ನಾಟಕದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡೋಣ ನಿಜಕ್ಕೂ ಮಾನವೀಯತೆ ಇರುವಂತಹ ಅಥವಾ ಈ ವಿಚಾರದಲ್ಲಿ ಹೌದು ನಾವು ಒಬ್ರಿಗೊಂದೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಮಾಡ್ತಾ ಇದೀವಿ ಅಂತ ತಮಗೇನಾದ್ರೂ ಆತ್ಮಸಾಕ್ಷಿ ಆತ್ಮ ಪ್ರಜ್ಞೆ ಅನ್ನೋದು ಇದ್ದರೆ ಕೂಡಲೇ ಕಾರ್ಯೋನ್ಮುಖರಾಗಿ ಇಂಥದ್ದನ್ನ ತಡೀರಿ. ಇಲ್ದಿದ್ರೆ ಎಲ್ಲರಿಗೂ ಒಂದೇ ತರ ಮಾಡಿ, ಒಬ್ರಿಗೊಂದು ಇನ್ನೊಬ್ರಿಗೊಂದು ಯಾಕೆ ಮಾಡ್ತೀರಾ? ನೋಡೋಣ. ನಾನಂತೂ ಅಂದುಕೊಂಡಿದ್ದೀನಿ ರಮಾನಾಥ್ ರೈ ಅವರಿಗೆ ಕನಿಷ್ಠ ಮಾನವೀಯತೆ ಇದೆ